ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ವಿದ್ಯಾಗುರುಗಳಾದ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರ್ಯರ ಚರಣವನ ಮಸ್ತಕದ ಮೇಲೆ ಹೊತ್ತುಕೊಂಡು ಯಾವತ್ತು ಜಗದ್ಗುರು ಸಿದ್ಧಾರೂಢರ ಈ ದಿವ್ಯವಾದ ಭವ್ಯವಾದ ಮಂದಿರದ ಕಾರಣಿಕ ಪುರುಷರ ದಿವ್ಯ ಶಕ್ತಿಗೆ ಹಣೆ ಮಳೆದು ತಮ್ಮೆಲ್ಲರಿಗೂ 3 ದಿವಸಗಳ ಪರ್ಯಂತರ ಪ್ರವಚನಾಮೃತವನ್ನ ಉಣಿಸಲು ದಯಮಾಡಿಸಿರುವ ನಿಮ್ಮೂರಿನ ಉಸಿರಿನ ಒಡೆಯರು, ನಿಮ್ಮೂರಿನ ಅಷ್ಟೇ ಅಲ್ಲ, ಯಾವ ಊರಿಗೆ ಹೋಗ್ತಾರ ಆ ಊರಿನ ಉಸಿರಿನ ಒಡೆಯರು. ಯಾಕಂದ್ರೆ ಅವ್ರು ನುಡಿದುದೇ ವೇದ, ನಡೆದುದೇ ಮಾರ್ಗ, ನಿಂತುದೇ ಕ್ಷೇತ್ರ. ಅದು ಯಾರು ಅಂತ ಕೇಳಿದ್ರೆ ಪರಮಹಂಸರ ಅವತಾರಿಯಾಗಿರ್ತಕ್ಕಂಥ ಪರಮ ರಾಮಾರೂಢರ ದಿವ್ಯ ಚರಣಕ್ಕೆ ಭವ್ಯ ಪಾದಕ್ಕೆ ವಂದಿಸಿ, ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಎಲ್ಲಿ ಅಧ್ಯಾತ್ಮ ಎಲ್ಲಿ ಶಾಸ್ತ್ರ ಇರ್ತದೆ ನಮ್ಮ ಕಲ್ಯಾಣ ನಾಡಿನೊಳಗೆ, ಅಲ್ಲಿ ಯಾರು ಇರ್ತಾರ ಅಂತಂದ್ರೆ ನಮ್ಮ ಗೋಪಾಲರಾವ್ ಶಾಸ್ತ್ರಿ ಅವರು ಶರಣರಾದ್ರೂ ಕೂಡ ಬಹಳ ಸರಳ, ಬಹಳ ವಿರಳ, ಒಂದು ಬಹಳ ನಾನು ಚಿಕ್ಕಂದಿನಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಅವ್ರು ಎಷ್ಟದಾರ ಅಷ್ಟೇ ಅದಾರ. ಅಂತಹ ಸರಳತೆ ಇದ್ದಿರ್ತಕ್ಕಂಥ ಸೃಜನಶೀಲರು, ಜ್ಞಾನವಂತರು ಆಗಿರ್ತಕ್ಕಂಥ ಶ್ರೀ ಗೋಪಾಲರಾವ್ ಅವರಲ್ಲಿ ಭಕ್ತಿಯ ಪೂರ್ವಕ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ತಾಯಿ ತಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಮಾತ ಕೇಳ್ಕೊಂತ ಗದ್ದಲ ಮಾಡೋರೆ, ಅಪ್ಪವ್ರು ಮಾತಾಡೋದಿಗೆ ಮಾತಾಡೋಂಗಿಲ್ಲ, ನಮ್ದೆಲ್ಲ ಗದ್ದಲ್ದು ಮಾತುಗಳು. 2 ಮಾತುಗಳು ಹೇಳಿ ಮುಗಿಸ್ತೀನಿ ನಾನು. ಕಡ್ಕೊಳ ಮಡಿವಾಳಪ್ಪ ಒಂದು ಮಾತು ಹೇಳ್ತಾನೆ, ಏನಂತ ಕೇಳಿದ್ರೆ, ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಯು ತನಕ ಬೇಡ, ಬೇಡ ಬೇಡ ಬೇಡ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯು ತನಕ ಬೇಡ. ಯಾವನಿಗೆ ಗುರುವಿನ ಕರುಣೆ ಇಲ್ಲ, ಯಾವನಿಗೆ ಗುರುವಿನ ಉಪದೇಶ, ಗುರುವಿನ ಆಶೀರ್ವಾದ, ದಯಾ, ಅಂತಃಕರಣದ ಆಶೀರ್ವಾದ ಯಾರಿಗಿಲ್ಲ, ಅವ್ರ ನೆರಳಿಗೆ ನಿಂದಿರಬೇಡ ಅಂತ ಮಡಿವಾಳಪ್ಪನವ್ರು ಹೇಳಿದ. ಹೌದ್ರಿ, ನೀವೆಲ್ಲ ಹಿಂಗಂತೀರಿ, ಗುರು ಯಾರಿಗನ್ಬೇಕು? ಗುರುವಿನ ಕರುಣೆ ಅಂತ ನೀವು ಹೇಳ್ತೀರಿ, ಗುರು ಯಾರಿಗನ್ಬೇಕು? ನಮಗ್ ಸಾಲಿ ಕಲಿಸಿದಾರೆ, ಇಲ್ಲಿ ಮಾಸ್ತರ್ ಸಾಹೇಬ್ ಅವರ 1ನೇ ತರಗತಿ ಹಿಡ್ಕೊಂಡು ಪದವಿ ಮುಗಿಯತನ ಸಬ್ಜೆಕ್ಟ್ ಒಬ್ಬೊಬ್ಬರು ಗುರು ಇರ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಸಮಾಜ, ವಿಜ್ಞಾನ, ಎಲ್ಲಾ ಸಬ್ಜೆಕ್ಟ್ ಒಬ್ಬೊಬ್ಬರು ಗುರುಗಳು ಇರ್ತಾರೆ. ಮತ್ ಗುರು ಯಾರಿಗೆ ಅನ್ಬೇಕ್ರಿ? ವಿದ್ಯಾ ಕಲಿಸಿದ ಗುರುಗಳಿಗೆ ಗುರು ಅನ್ಬೇಕು, ಏನು ಮಠಾಧೀಶರು ಇರ್ತಾರ ಅವ್ರಿಗೆ ಗುರು ಅನ್ಬೇಕು, ಮಕ್ಕಳು ಓದ್ಯಾರ್ರಿ ಬಹಳ ಜ್ಞಾನಿ ಅದಾರ ಅವ್ರಿಗೆ ಗುರು ಅನ್ಬೇಕು, ಗುರು ಯಾರಿಗೆ ಅನ್ಬೇಕು? ನಿಮ್ಗೆಲ್ಲ ಇಲ್ಲೆಲ್ಲ ವಿದ್ವಾನ್ರಿದ್ದೀರಿ, ಪಂಡಿತೋತ್ತಮರಿದ್ದೀರಿ, ನಾ ಹೆಚ್ಚಿಗೆ ತೊಳಂಗಿಲ್ಲ. ಈ ಪೀಠಿಗೆ ಯಾಕೆ ತಗೊಂಡೀನಿ ಅಂತ ಕೇಳಿದ್ರೆ, ಸತ್ತು ಚಿತ್ತು ಆನಂದದ ಸ್ವಸ್ವರೂಪವನ್ನ ನಮಗೆ ತೋರಿಸಿಕೊಡೋರಿಗೆ ಗುರು ಅಂತ. ಸತ್ತು ಚಿತ್ತು ಆನಂದದ ರೂಪ ನಮ್ಮೊಳಗಿರ್ತಕ್ಕಂಥ ಅರಿವು ಚೇತನವನ್ನ ನಮಗೆ ಸಾಕ್ಷಾತ್ಕಾರ ಮಾಡೋರಿಗೆ ಗುರು ಅಂತಾರೆ. ಅದಕ್ಕೆ ಬಸವಣ್ಣನವರು ಅರಿವೇ ಗುರು.
ನಮಗೇನು ಗೊತ್ತಿಲ್ಲ ಅದು ಗೊತ್ತು ಮಾಡೋರಿಗೆ ಗುರು ಅಂತ. ನಮ್ಮೊಳಗೆ ಏನದ, ನಮ್ಮೊಳಗೆ ಅದ, ನಮಗ್ ಗೊತ್ತಿಲ್ಲ. ನಿನ್ನೊಳಗೆ ಹಣ ನೀ ನೋಡಿಲ್ಲ, ಅದನ್ನ ಗೊತ್ತು ಮಾಡೋರಿಗೆ ಗುರು ಅಂತಾರೆ. ಈ ಪ್ರವಚನ ಎಲ್ಲಿ ನಡೆದ ಕೆಲವು ಮಂದಿ ಗೊತ್ತಿರಂಗಿಲ್ಲ. ಒಬ್ರಿಗೆ ಕೇಳೋದ್ರಂತ ತಿಳಿರಿ, ಇದೇನು ನಡೆದ ಇಂಥ ಸಿದ್ಧಾರೂಢರ ಮಠ ಹಿಂಗೆ ಎಡಕ್ಕೆ ಹೋಗಿ ಬಲಕ್ಕೆ ಹೋಗ್ರಿ, ಅಲ್ಲಿ ಮಠದಾಗ ನಡೆದ. ಅವ್ರು ಹೇಳಿದವ್ರು ಅವರು ಗುರುನಿ. ಯಾವಾಗ ನಮಗ್ ಗೊತ್ತಿಲ್ಲದನ್ನ ತಿಳಿಸಿದವರು ಗುರು ಅಂತಾರೆ. ಯಾವಾಗ ನಾವು ಅಜ್ಞಾನದಾಗ ಇರ್ತೀವಿ, ಆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನ ಪ್ರತಿಪಾದನೆ ಅಂದ್ರೆ ನಮಗ್ ತಿಳಿಸೋರಿಗೆ ಗುರು ಅಂತಾರೆ. ಅವ್ರು ಯಾರು ಅಂತ ಕೇಳಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಗುರು ಅಂತ. ಅಂತವ್ರು ಯಾರು ಅಂತ ಕೇಳಿದ್ರೆ ಪರಮ ರಾಮಾರೂಢರೇ ನಮ್ಮ ಗುರುಗಳು. ಇನ್ನೊಂದು ಕಡೆಗೆ ಮಹಾತ್ಮರು ಹೇಳ್ತಾರೆ, ಮಹಾತ್ಮರಾದವರು ಹ್ಯಾಂಗಿರ್ಬೇಕು? ಮಹಾತ್ಮರಾದವರು, ಯೋಗಿಗಳಾದವರು, ಜ್ಞಾನಿಗಳಾದವರು ಹೆಂಗಿರ್ಬೇಕು ಅಂತ ಕೇಳಿದ್ರೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ, ಭಾವದಲ್ಲಿ ದಿಗಂಬರ. ತನುವಿನಲ್ಲಿ ನಿರ್ಮೋಹ ಅಂತ ಕೇಳಿದ್ರೆ ಈ ತನುವಿಗಾಗಿ, ಕಾಯಕ್ಕಾಗಿ ದೇಹದ ಮ್ಯಾಲ ಒಂದು ಕಿಂಚಿತ್ತನು ಮೋಹ ಇರಬಾರ್ದು. ಬಂಗಾರ ಹಾಕೋಬೇಕು, ಆಭರಣ ಹಾಕೋಬೇಕು, ಇಂತ ಮಡಿ ಉಟ್ಟಬೇಕು, ಇದಕ್ಕೆ ಶೃಂಗಾರ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತನು ಅವ್ರ ಬಲ್ಲಿ ಇರಬಾರ್ದಂತ. ಅವರಿಗೆ ಮಹಾತ್ಮ ಅಂತಾರೆ. ಬರೀ ಕಾವಿ ಲಾಂಛನಧಾರಿ ಆಗಿರಬೇಕು. ತನುವಿನಲ್ಲಿ ನಿರ್ಮೋಹ, ಮೋಹಿತನಾಗಿರಬಾರ್ದು, ಈ ಕಾಯಕ್ಕೆ ಮೆಚ್ಚಿರಬಾರ್ದು. ನಾವೆಲ್ಲ ಕೇಳ್ತಿದೀವಿ, ಇದೆಲ್ಲ ಹೇಳ್ಕೊತ ಬಂದಾರೆ. ಆದ್ರೆ ಆ ಕಾಯದ ಮ್ಯಾಲ ಅವ್ರಿಗೆ ಹಂಬಲ್ ಇರ್ಲಾರ್ದೆ, ಕಾಯದ ಮೇಲೆ ಪರಿಜ್ಞಾನನೇ ಇರ್ಲಾರ್ದೆ ಶಾಸ್ತ್ರ ಹೇಳಕ್ ನೆಲ್ಲೂರ್ಗೆ ಬಂದಾರಲ್ಲ, ಅವರೇ ಪರಮ ರಾಮಾರೂಢರು. ಕಾಯದ ಮೇಲೆ ಹೊಟ್ಟೆ ಇದಿಲ್ಲ. ಕರ್ಪೂರದಂತೆ ಕರಗಿಸಬೇಕಂತ ಅವ್ರ ಕಾಯ ಕುಂಡ್ರು ಬಿಡಂಗಿಲ್ಲ ಅಂದ್ರೂ ಅವ್ರ ಶಾಸ್ತ್ರ ಹೇಳೋದು ಬಿಡಂಗಿಲ್ಲ. ಅದ್ರೊಳಗೆ ಮನಸ್ಸಿನೊಳಗೆ ನಿರಂಕಾರ, ಒಂದು ಕಿಂಚಿತ್ತನು ಅಹಂಕಾರ ಇರಬಾರ್ದು, ಸಿಟ್ಟ ಇರಬಾರ್ದು. ಅವರಿಗೆ ಮಹಾತ್ಮ ಅಂತ. ಒಂದ್ ಸ್ವಲ್ಪನು ಸಿಟ್ಟು ಬರಬಾರ್ದು. ಶಿವಕುಮಾರ್ ಅಪ್ಪ ಅವ್ರು ಹೇಳ್ತಿದ್ರು, ಗುರು ಆದವ ನಮ್ ಕಡೆಗೆ ನೋಡ್ಲಿಲ್ಲ ಅಂದ್ರೆ ಕಪಾಳ ಮೇಲೆ ಒಂದು ಹೊಡಿಬೇಕಂತ, ಅವಾಗ ನೋಡ್ತಾನ ನಮಗಂತ ಅವ್ರು ಹೇಳಿದ್ರು. ನಾ ಅಲ್ರಿ ಮತ್ತೆ ನನಗ್ ಕಪಾಳ ಅಲ್ಲ, ಅಲ್ಲಿ ಹೊರಗೆ ನಿಂತಾರ ನಮ್ಮ ಧನಶ್ರೀ, ಏನೇನು ಮಾತಾಡಕತ್ತಿರಲ್ಲ ನಮ್ಮ. ಇರ್ಲಿ, ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಮನಸ್ಸಿನೊಳಗೆ ನಿರಂಕಾರ, ಅಹಂಕಾರ ಇರಬಾರ್ದು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ. ಯಾವಾಗ ನೋಡ್ತೀನಿ ಅದು ಬೇಕನ್ನುವ ಭಾವನೆ ಅವ್ರ ಬಳಿ ಬರಬಾರ್ದು. ಯಾವಾಗ ನೋಡ್ತಾರ ಅದು ಅಪೇಕ್ಷೆ ಪಡ್ತಕ್ಕಂತ ಕಾಮನ ಗುಣಗಳು ಯಾರ ಬಳಿ ಇರಂಗಿಲ್ಲ, ಅವನಿಗೆ ರಾಮ ಒಲಿತಾನೆ ಅಂತ ಸ್ವತಃನೇ ರಾಮಾರೂಢರಾಗಿ ಅವ್ರ ಚಿತ್ತದಲ್ಲಿ ನಿರಾಪೇಕ್ಷ ಇದ್ದಾರೆ, ಮನದಲ್ಲಿ ನಿರಂಕಾರ ಇಲ್ಲ, ತನುವಿನೊಳಗೆ ನಿರ್ಮೋಹ. ನೋಡ್ರಿ, ಭಾವದಲ್ಲಿ ದಿಗಂಬರ. ಈಗ ನಾವು ಎಷ್ಟು ಮೊಬೈಲ್ದೊಳಗ ಎಷ್ಟು ಅಂತ ಹೇಳಿ ತಗೋತೀರಿ, ಅದಕ್ಕೆ ಹಂಗೆ ಡಿಲೀಟ್ ಮಾಡ್ಕೋ ಅಂತಿದ್ರೆ ಅಂದ್ರೆ ಮೊಬೈಲ್ ಕರೆಕ್ಟ್ ಇರ್ತದ, ಇಲ್ಲಾಂದ್ರೆ ಹ್ಯಾಂಗ್ ಆಗ್ತದ ಮೊಬೈಲ್ ಹ್ಯಾಂಗ್. ಅದಕ್ಕ ಸದ್ಗುರುಗಳು ಹೆಂಗ ಇರ್ತಾರ ಅಂದ್ರ ಆಗಿನ ಮಟ್ಟಿಗೆ ಏನ್ ತಗೊಳ್ಳೋದು ತಗೋತಾರ, ಮತ್ತ ದಿಗಂಬರ. ಅವ್ರಿಗೆ ಎಲ್ಲಿ ಕುಂಡ್ರಿಸಿ ನೀವು ಆರೂಢನೇ ಆಗಿರ್ತಾರೆ, ಅವನಿಗೆ ಮಹಾತ್ಮ ಅಂತಾರೆ. ಯಾರು ತೂರ್ಯಾತೀತ ಸ್ಥಿತಿಯೊಳಗಿರ್ತಾರೆ, ಅವಸ್ಥೆಯೊಳಗಿರ್ತಾರೆ, ಅವನಿಗೆ ಮಹಾತ್ಮ ಅಂತಾರ. ಅಂತವ್ರಲ್ಲಿ ಯಾರದಾರ ಅಂದ್ರೆ ನಮ್ಮ ಪರಮ ರಾಮಾರೂಢರ ಅದಾರೆ. ನೋಡ್ರಿ, ನನಗೆ ಮೊನ್ನೆ ಒಂದು ಮಾತು ಹೇಳಿದ್ರು, ನನ್ನ ಜೀವ ಹೋದ್ರು ಮೈಕ್ ಮುಂದೆ ಹೋಗ್ಲಿ ಅಂತ ಹೇಳಿ ಬಂದೀನಿ ಅಂತೇಳಿ. ಇಂಥ ಮಹಾತ್ಮರು ಎಲ್ಲಿ ಸಿಗ್ತಾರ್ರಿ? ನಾವೆಲ್ಲ ಹೆಂಗದೀವಿ ಅಂತ ಕೇಳಿದ್ರೆ ನೀವು ಆಯರ್ ಮಾಡಿರಿ ಅಂತೇಳಿ ನಿಮ್ಗೆ ವರ್ಣನೆ ಮಾಡ್ತೀವಿ, ಇಲ್ಲಾಂದ್ರೆ ವರ್ಣನೆ ಮಾಡಂಗಿಲ್ಲ. ಅವಸರದಾಗ ನಾನು ಏನೋ ಹೇಳಕ್ ಹೋಗಿ ಏನೋ ಹೇಳಬಾರ್ದು. ಅವ್ರ ಮುಂದೆ ಮಾತು ಬರಂಗಿಲ್ಲ. ನಾವು ಜ್ಞಾನಿಗಳ ಮುಂದೆ ನಮ್ಮ ಮಾತು ಬರಂಗಿಲ್ಲ. ನಮ್ಮ ಮಾತು ಹೆಂಗವ ಅಂದ್ರೆ ಇವು ಕತಿ. ನಿಮ್ ಮನ್ಯಾಗ ಏನ್ ನಡೆದಿರ್ತದ, ನೀವು ಹೆಂಗ್ ಜಗಳ ಆಡ್ತೀರಿ, ಅತ್ತಿ ಸಸಿ ಹೆಂಗ್ ಜಗಳ ಆಡ್ತಾರೆ, ಗಂಡ ಹೆಂಡತಿ ಹೆಂಗ್ ಜಗಳ ಆಡ್ತಾರೆ, ಇವು ಕತಿ ಹೇಳೋರು ನಾವು. ಅದು ಕತಿ ಹೇಳಂಗಿಲ್ಲ. ಅಪ್ಪವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನೇ ಪರಮಾತ್ಮ ಇದ್ದಿ, ನೀನೇ ಭಗವಂತ ಇದ್ದಿ, ನಿನ್ನ ಬಿಟ್ರು ಮತ್ತೊಂದಿಲ್ಲ ಅನ್ನೋದು ಹೇಳೋರು ಯಾರಾದ್ರೂ ಇದ್ರೆ ಅದು ಪರಮ ರಾಮಾರೂಢರು. ಅದು ಆರೂಢ ಸಂಪ್ರದಾಯದ ಶಾಸ್ತ್ರ ಹೇಳ್ತದೆ. ಪುಣ್ಯಾತ್ಮರೇ, ಹೆಚ್ಚಿಗೆ ಮಾತಾಡಂಗಿಲ್ಲ. ಒಂದು ಕತಿ ಹೇಳ್ಬಿಡ್ತೀನಿ ನಾನು, ಯಾಕಂದ್ರೆ ಕತಿ ಹೇಳವನೇ ಇದ್ದೀನಿ ನಾನು. ನಿಮ್ಮ ಊರಿಗೆ
ರೊಕ್ಕ ತೊಗೊಂಡಿನಂದ್ರೆ ಇನ್ನೊಂದ್ ಸ್ವಲ್ಪ ರೊಕ್ಕ ಬರ್ಲಿ ಅಂತ. ಅದೆಲ್ಲ ವಾದರ್ಸ್ ಬಂದಾಗ ಹೇಳಿ ನಾನು ದೇವಿ ಪುರಾಣಕ್ಕೆ ಬಂದಾಗ ಒಂದ್ ಊರಾಗ ಏನಾಗಿತ್ತಂದ್ರೆ ಶಾಣಮಕ್ಕ, ಇಲ್ಲಿ ಯಾರು ಶಾಣಮಕ್ಕ ಇದ್ದಾರೆ ತಪ್ಪಬೇಡ್ರಿ, ಸ್ವತಃ ನಮ್ಮ ಅಕ್ಕನೇ ಶಾಣಮಕ್ಕ ಅದಾಳ. ಶಾಣಮಕ್ಕ ಏನ್ ಮಾಡ್ಯಾಳ, ಅಡಿಗೆ ಮಾಡ್ಯಾಳ, ಗಂಡು ಗುಣಿಸ್ಯಾಳ, ಮಗನಿಗೆ ಗುಣಿಸ್ಯಾಳ, ತಾನು ಇಟ್ಟು ಉಂಡಾಳ. ಇನ್ನು ಪ್ರವಚನಕ್ಕೆ ಬರ್ಬೇಕು, ಪುರಾಣಕ್ಕೆ ಬರ್ಬೇಕಂತೇಳಿ ತಯಾರಾಗ್ಯಾಳ. ಗಂಡು ಉಂಡಾನ, ಮಗ ಉಂಡಾನ, ತಾನು ಇಟ್ಟು ಉಂಡಾಳ. ಇನ್ನೇನು ಜಲ್ದಿ ಹೋಗ್ಬೇಕು, ಬೇಗನೆ ಹೋಗ್ಬೇಕಂತ ಹೇಳಿ ತಯಾರಾಗಿ ಇನ್ನೇನು ಬರ್ಬೇಕಂತ ಬಾಗಲ್ ದಾಟಕತ್ತಾಳ. ಅವಾಗ ಒಂದು ವಿಚಾರ ಮಾಡಿದ್ರು, ನಿಂದೆ ವಿಚಾರ ಮಾಡಿದಳು. ಏನಂತ ಕೇಳಿದ್ರ, ನಾನು ಪ್ರವಚನಕ್ಕೆ ಪುರಾಣ ಕೇಳಕ್ ಹೋದಂದ್ರ ಮಗ ರಾತ್ರಿ ಕುಂತ ಅಳ್ಕೋತ್ ಕುಂತಂದ್ರೆ ಹೆಂಗ ಮಗನಿಗೆ ಒಯ್ಬೇಕಂತ ಹೇಳಿ ಒಳಗ ರೂಮ್ನ್ಯಾಗ ಮಗನಿಗೆ ತಗೋಬೇಕಂತ ಹೋಗ್ಯಾಳ. ಅಲ್ಲಿ ಏನಾಗಿತ್ತಂದ್ರ ಮಗ ಮತ್ತು ಗಂಡ ಒಂದೇ ಸೈಜಿನ ಇದ್ದು. ಬುಡ್ ಅಂತೀರಿ ಏನ್ ಗಿಡ್ ಅಂತೀರಿ, ಗಂಡ ಬುಡ್ಡ ಇದ್ದ. ಬುಡ್ಡ ಮಗ ಮತ್ತು ಗಂಡ ಒಂದೇ ಸೈಜಿನವ ಹೊಚ್ಕೊಂಡು ಮಕ್ಕೊಂಡವ್ರಿ. ಅವಸರದಾಗ ಏನ್ ಮಾಡ್ಯಾಳ ಶಾಣಮಕ್ಕ, ಮಗನಿಗೆ ಎತ್ಕೊಳ್ಳದೆ ಗಂಡಗೆ ಎತ್ಕೊಂಡಾಳ. ಗಂಡ ಹೆಗಲ ಮ್ಯಾಗ ಹಾಕೊಂಡಾಳ ಶಾಣಮಕ್ಕ. ಒಳಗೆ ಎಚ್ಚರಿ ಅಣ್ಣ ಇವ ಹೇಳ್ಬೇಕಲ್ರಿ, ನಾ ಅಲ್ಲ ಮಗ ಅಲ್ಲ ಅಂತ ಹೇಳ್ಬೇಕಲ್ಲ. ಇದೇ ಚಾನ್ಸ್ ಎಲ್ಲಿ ಸಿಗ್ತು ಅಂತ ಅಷ್ಟೇ. ಹೆಗಲ ಮೇಲೆ ಹಣ ಅವಸರದಾಗ ಬೇಕಂತ ಮಾಡಿಲ್ಲ. ಅವಸರದಾಗ ಶಾಣಮಕ್ಕ ಏನ್ ಮಾಡ್ಯಾಳ, ಮಗನಿಗೆ ಎತ್ಕೊಂಡು ಪ್ರವಚನ ಬಂದ. ಬರೋದ್ರಾಗ ಬಸಮ್ಮಕ್ಕ ಬಂದು ನಿಂತೇಳ. ಅಯ್ಯವ್ವ ನೀನು ತಡ ಮಾಡಿದ ಇಲ್ಲಿ ಬಸಮ್ಮಕ್ಕಿ. ನಿಮ್ಮದಲ್ರಿ ಅವ್ರು ಆ ಕಡೆ ಹೇಳಬೇಕು. ಇಲ್ಲಿ ಬಸಮ್ಮಕ್ಕ, ಇಲ್ಲಿ ಶಾಣಮಕ್ಕಲ್ಲ. ಬಸಮ್ಮಕ್ಕನು ಬಂದು ನಿಂತಾಳ. ಎಲ್ಲ ಯಕ್ಕ ನನಗೂ ತಡ ಆಯ್ತು, ನಿನಗೆ ಯವ್ವ ಜರಾನೆ ಕೂಸಿಗೆ ತೋರೆ ಯಕ್ಕ ಅಂತ. ಅದು ಮಜ್ಜಾಗಿತ್ತು. ಶಾಣಮಕ್ಕನ ಹೆಗಲ ಮ್ಯಾಲಿಂದು ಬಸಮ್ಮಕ್ಕನ ಹೆಗಲ ಮೇಲೆ ವಾದ. ಅವಾಗನು ಎಚ್ಚರಿ ಅಮ್ಮ. ಅವಾಗ ಬಸಮ್ಮಕ್ಕಂತಾಳ, ಏಯವ್ವ ಏನು ಕಲ್ಲು ಆಗ್ಯದಲ್ಲಿ, ನಿನ್ನ ಮಗ ಏನ್ ತಿನ್ಸಿದೆ ಇದ್ರ ಬಾಯಾಗ ಮಣ್ಣು. ನೀ ಏನ್ರೆ ಬೈ ನಾ ಇಳಂಗಿಲ್ಲ ಅಂತಲ್ಲ ಒಳಗೆ. ಶಾಣಮಕ್ಕನ ಮಗ ಬಸಮ್ಮಕ್ಕನ ಹೆಗಲ ಮೇಲೆ ಹೋಗ್ಯಾನ. ನಾ ಕೈ ಬೀಸ್ ಹೇಳಾಗಚ್ಚಿದೆ. ಅವ್ರು ದೂರ ಕುಂತಿದ್ರು, ಹಿಂದೆ ಬಂದವ್ರಿಗೆ ಹಿಂದೆ ಸಿಗ್ತದ ಜಾಗ, ಅಲ್ಲೇ ಕುಂತರು. ಅವಾಗ ಹಿಂಗೇನು ಹುಡುಗರು ಅಳಬಾರ್ದು ಅಂತ ಹೇಳಿ ಹೊಚ್ಕೊಂಡಿದ್ರೆ ಹಂಗೆ ತೊಡಿ ಮೇಲೆ ಹಾಕೊಂಡು ಕುಂತಳು ಬಸಮ್ಮಕ್ಕ. ಶಾಣಮಕ್ಕ ಹಿಂಗ್ ಚಪ್ಪಡಿಸ್ತಾರಲ್ರಿ, ಹಿಂಗ್ ಚಪ್ಪಡಿಸಕತ್ತಿದ್ದಳು. ಕೈ ಚಪ್ಪಡಿಸ್ಕೊಂಡ್ ಕೈ ಜನ ತೆಳಗ್ ಬಂದು ಮೀಸಿ ಕಚ್ಚ ಮತ್ತ ಹಿಂಗ್ ಬಡ್ದು ನೋಡ್ತಾಳ. ದಾಡಿ ತೆಗೆದು ನೋಡ್ತಾಳ ಬಸಮ್ಮಕ್ಕ. ಯವ್ವ ಶಾಣಮಕ್ಕ, ಇದು ನಿನ್ ಮಗ ಅಲ್ಲಿ, ಯವ್ವ ನಿನ್ ಗಂಡ. ಅವಾಗ ಎದ್ದು ಹೋಗ್ತಾನಂತೆ. ಯಾಕಿದ ಕತ್ತಿ ಹೇಳಿನಂದ್ರ, ಅಪ್ಪೋಳ ಎದ್ರ ನಾನು ಏನಾರೇ ಹೇಳಕ್ ಹೋಗಿ ಏನಾರೇ ಹೇಳೋದಂದ್ರೆ ಗಂಡ ಮಗನಿಗೆ ಬಿಟ್ಟು ಗಂಡಗೆ ಎತ್ತುಕೊಂಡಂಗೆ ಆಗ್ತದ ನಂದು ಪ್ರವಚನ. ಅದಕ್ಕೆ ಹೆಚ್ಚಿಗೆ ಸಮಯ ತೊಳಂಗಿಲ್ಲ, ಇಂಥ ಗುರುಗಳು ಸಿಗಂಗಿಲ್ಲ. ಅಂತಹ ಗುರುಗಳು ನಾ ಸಣ್ಣವಿದ್ದಾಗ ನನಗೆ ನಾ ಎಷ್ಟು ಚಾವು ಮಾಡಿದ್ರು ನನ್ನ ಮೇಲೆ ಭಾಳ ಜೀವ ಇದ್ರು. ಅವ್ರು ಇಂಥ ಹಸ್ತ ಇಟ್ರು ಅಂತೇಳಿ ಮೈಕ್ ಮುಂದೆ ಹಾಡ್ತೀನಿ. ಇಲ್ಲೆಲ್ಲ ಸಿದ್ಧಾನಂದ ಮಹಾಸ್ವಾಮಿಗಳಂತೂ ಮೊದಲು ಈ ನೆಲ್ಲೂರಿಗೆ ಅಧ್ಯಾತ್ಮದ ಗಿಡ ಹಚ್ಚದವ್ರೆ ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ರಾಮಾರೂಢರಪ್ಪರು ಅಂತೂ ನನ್ನ ಮೇಲೆ ಭಯಂಕರ ಜೀವ. ಅವ್ರು ಎಷ್ಟು ಹೇಳಿದ್ರು ಕಡಿಮೆ ಅದ. ಪ್ರಣವಾನಂದರಾಗ್ಲಿ, ಶಿವಕುಮಾರ್ ಅಪ್ಪವ್ರಾಗ್ಲಿ, ಇಲ್ಲಿ ಎಷ್ಟು ಮಂದಿ ಬಂದು ಹೋಗ್ಯಾರ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ನಾ ಏನ್ ಹೇಳಿದ್ರು ಗಪ್ಪು ಕುಂತ ಕೇಳ್ತೀರಿ, ತಪ್ಪು ಹೇಳಿ ಏನೇ ಹೇಳಿ ರೊಕ್ಕ ಕೊಡ್ತೀರಿ. ಒಂದ್ ವೇಳೆ ಈಗ ಅಪ್ಪವ್ರ ಪ್ರವಚನ ಚಾಲು ಆಗ್ತದ, ರೊಕ್ಕ ಕೊಡೋರು ಇದ್ರು ಫೋನ್ ಪೇ ನಂಬರ್ ಹೇಳ್ತೀನಿ, ಫೋನ್ ಪೇಗೆ ಹಾಕ್ರಿ ಅಂತ ಹೇಳುತ್ತಾ ನನ್ನೆರಡು ವಾಕ್ಪುಷ್ಪಗಳನ್ನ ಗುರುವಿನ ಚರಣಕ್ಕೆ ಅರ್ಪಿಸಿ ನಮ್ಮೆಲ್ಲರ ಆಯುಷ್ಯ ಗುರುಗಳಿಗೆ ಕೊಡೋಣ ಅಂತ ಹೇಳಿ ಜೋರಾದ ಚಪ್ಪಾಳೆ ತಟ್ಟೋಣ. ನಮ್ಮ ಗುರುಗಳು ಪ್ರತಿ ವರ್ಷ ಬರಬೇಕು. ಅವರ ಆಶೀರ್ವಚನ, ಅವ್ರ ಪ್ರವಚನ, ಅವರ ಅಸ್ಖಲಿತ ವಾಣಿ ನಮ್ಮ ಕಿವ್ಯಾಗ ವರ್ಷನ ಬೀಳ್ಬೇಕು. ಅವ್ರಿಗೇನೂ ಆಗಲಾರ್ದಂಗ ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ತಿಳಿಸುತ್ತಾ 12 ವಾಕ್ಪುಷ್ಪಗಳು ಗುರು ಚರಣಕ್ಕೆ ಅರ್ಪಿಸಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.